ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಸಪ್ತಮಿ ಧನಿಷ್ಠಾ ನಕ್ಷತ್ರ. ಆ ಧನಿಷ್ಠಾ ನಕ್ಷತ್ರಕ್ಕೆ ಅಧಿಷ್ಠಾನ ದೇವತೆ ಕುಜ. ಅಂತಹ ಕುಜನಿಗೆ ಸಂಬಂಧಪಟ್ಟ ಮಂತ್ರವನ್ನ ನೀವು ಸ್ತೋತ್ರ ಮಾಡ್ತೀರೋ, ಕವಚ ಮಾಡ್ತೀರೋ, ಅಷ್ಟೋತ್ರ ಹೇಳ್ತೀರೋ ಹೇಳ್ಕೋಬಹುದು. ಓಂ ಮಂಗಳಾಯ ನಮಃ ಅಂತ ಕೂಡ ಹೊಂದಿಕೊಡ್ತಾ ನಾನು ಹೇಳುವ ಈ ಶ್ಲೋಕಗಳನ್ನು 4 ಪಾದದ ಶ್ಲೋಕಗಳನ್ನು ಕೇಳಿಸ್ಕೊಳ್ತೀರಿ. ತಾವು ಕೂಡ ಹಾಡುವ ಪ್ರಯತ್ನವನ್ನ ಮಾಡ್ತೀರಿ. ಒಟ್ಟಾರೆ ಆ ದಿನದ ಕಲ್ಮಶಗಳನ್ನು ತೊಳಿತಕ್ಕಂಥದ್ದು. ನಾವು ಹೇಗಿರ್ಬೇಕು ಅಂತಂದ್ರೆ ಪ್ರತಿನಿತ್ಯ ಆಕ್ಟಿವ್ ಆಗಿರ್ಬೇಕು. ಅದು ಎಷ್ಟೇ ತರಹದ ನಮಗೆ ಸೋಲುಗಳಾಗಿದ್ರೂ ಕೂಡ, ಎಷ್ಟೇ ತರಹದ ನೋವುಗಳಾಗಿದ್ರೂ ಕೂಡ ಅಭ್ಯುದಯದ ರಸ್ತೆಯಲ್ಲಿಯೇ ನಾವು ನಡೆಯಬೇಕಾಗತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿಯೇ ಕಲ್ಮಶ ರಹಿತವಾಗಿ ಕರ್ತವ್ಯ ಸಹಿತವಾಗಿ ನಾವಿರೋಣ ಅಂತ ಅದೃಷ್ಟವನ್ನ ವಶ ಮಾಡಿಕೊಳ್ಳೋಣ. ಶ್ಲೋಕಗಳನ್ನು ಕೇಳಿಸಿಕೊಳ್ಳೋಣ. ಸಹಸ್ರಾರ್ಚಿ ಸಪ್ತಜಿಹ್ವಾ ಸಪ್ತೈದ ಸಪ್ತವಾಹನಃ ಅಮೂರ್ತಿರನಘೋ ಚಿಂತ್ಯೋಭಯ ಕೃದ್ಭಯನಾಶನಃ ಅಣುರ್ಬುಹತ್ಕೃಶಸ್ತೂಲ ಗುಣ ನಿರ್ಗುಣೋ ಮಹಾನ್ ಅಧೃತ ಸ್ವಧೃತ ಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನಃ ಭಾರಭೃತ್ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ ಆಶ್ರಮಶ್ರಮಣ ಕ್ಷಾಮ ಸುಪರ್ಣೋ ವಾಯುವಾಹನಃ ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತ ಸರ್ವಸಃ ನಿಯಂತೋ ನಿಯಮೋ ಯಮಃ. ಈ ಮಂತ್ರಗಳನ್ನ ಕೇಳಿಸಿಕೊಳ್ಳುತ್ತಾ ಆನಂದವಾಗಿ, ಆತ್ಮೀಯವಾಗಿ, ಅದ್ವಿತೀಯವಾಗಿ ಆನಂದದ ಆ ಅದೃಷ್ಟವನ್ನ ಬರಮಾಡಿಕೊಳ್ಳೋಣ. ಶುಭಂಭಯ ಒಳಿತಾಗಿ.